ಗಾಡಿ ಪ್ರಾಬ್ಲಮ್ ಇತ್ತು ಸರ್. ಏನ್ ನಿಮ್ ಗಾಡಿ ಪ್ರಾಬ್ಲಮ್? ಹೌದು ಸರ್. ಏನ್ ಪ್ರಾಬ್ಲಮ್ಮು? ಸರ್ ಗಾಡಿ ಕೊಟ್ಟಿವಿ ಸರ್. ಸ್ವಲ್ಪ ಬೇಗ ಪಟಾಬೇಕು, ನಾನು ಬೇರೆ ಕೆಲಸಗಳವೆ. ಹಂಗಲ್ಲ ಸರ್, ಗಾಡಿ ಮಾರಿ ಸರ್ ದಾಣಿಗೆ ಕೊಟ್ಟಿವಿ ಸರ್. ದಾಣಿಗೆ ಗಾಡಿನ ಮಾರಿದೀರಾ? ಹಾಂ 2 ವರ್ಷ ಆಯ್ತು ಸರ್. ಅವರು ಡಾಕ್ಯುಮೆಂಟ್ಸ್ ಇಸ್ಕೊಳ್ರಿ, ಅಮೌಂಟು ಕೊಡವಲ್ರು ಸರ್. ಡಾಕ್ಯುಮೆಂಟ್ ಇಸ್ಕೊಂಡು ಅಮೌಂಟು ಕೊಡ್ತಿಲ್ಲ ಅಂತನಾ? ಡಾಕ್ಯುಮೆಂಟ್ಸ್ ನನ್ನಲ್ಲಿ ಯಾವ ಸರ್, ಅಮೌಂಟ್ ಕೊಡವಲ್ರು ಸರ್. ಡಾಕ್ಯುಮೆಂಟ್ಸ್ ಕೊಡಕ್ಕೆ ರೆಡಿನೇ ಸಿಗವಲ್ರು ಸರ್. ಅಲ್ರಿ ನೀವು ಗಾಡಿ ಮಾರಿದಿರಲ್ಲ? ಹಾಂ ಮಾರಿ ಸರ್. ಒಂದ್ ನಿಮಿಷ ಇರ್ರಿ, ತಗೊಂಡಿರೋರು ಡೀಲರಾ ಅಥವಾ ಡೈರೆಕ್ಟ್ ಪಾರ್ಟಿಗಳ? ಪಾರ್ಟಿಗಳ ಸರ್. ಪಾರ್ಟಿಗಳಿಗೆ ಮಾರಿರೋದ ನೇರವಾಗಿ? ಹಾಂ ಸರ್. ಗಾಡಿ ಮಾರಿ ಎಷ್ಟು ವರ್ಷ ಆಯ್ತು ಅಂದ್ರೆ? 2 ವರ್ಷ ಆಯ್ತು ಸರ್. 2 ವರ್ಷದಿಂದ ಅವರು ನಿಮ್ಮ ಹತ್ರ ಡಾಕ್ಯುಮೆಂಟ್ ತಗೊಂತಿಲ್ಲ, ಟ್ರಾನ್ಸ್ಫರ್ ಮಾಡಿಸ್ಕೊಳತ್ತಿಲ್ಲ, ನಿಮ್ಗೆ ಅಮೌಂಟ್ ಕೊಡ್ತಿಲ್ಲ ಅಂತ. ಕೊಡ್ತಾ ಇಲ್ಲ ಸರ್. ಎಷ್ಟು ಕೊಡ್ಬೇಕು ಅಮೌಂಟ್ ನಿಮ್ಗೆ? ಇನ್ನು 25 ಸಾವಿರ ಕೊಡ್ಬೇಕು ಸರ್. ಆಯ್ತು, ನೀವು ಗಾಡಿನ ಮಾರಿದ್ರಲ್ಲ, ಹ್ಞೂ ಸರ್. ಅವಾಗ ನೀವು 2930 ಫಾರ್ಮ್ದು ಒಂದು ಸೆಟ್ ಫಾರ್ಮ್ ಬರುತ್ತೆ ಗೊತ್ತಾ? ಗೊತ್ತು ಸರ್. ಅದರಲ್ಲಿ ಡೆಲಿವರಿ ರೆಸಿಪ್ಟು, ಸೇಲ್ ರೆಸಿಪ್ಟು ಅಂತ ಇರುತ್ತೆ. ಹ್ಞೂ ಸರ್. ಅದರಲ್ಲಿ ಎಷ್ಟಕ್ಕೆ ಮಾರಿದ್ರಿ, ಎಷ್ಟು ಕೊಟ್ರು, ಇನ್ನು ಅಡ್ವಾನ್ಸ್ ಎಷ್ಟು ಉಳ್ಕೊಂಡೈತೆ ಅಂತ ಎಲ್ಲ ಎಂಟ್ರಿ ಮಾಡಿಸಿ ಸಹಿಗಳು ಹಾಕ್ಸಿದೀರಾ ಅದರಲ್ಲಿ? ಇಲ್ಲ ಸರ್, ಹಾಕ್ಸಿಲ್ಲ. ನಾವು ಮಾಡಿಲ್ಲ ಸರ್, ಅವರು ಮಾಡ್ಸಿ. ನಿಮ್ಗೆಲ್ಲ ನೋಡ್ರಿ, ಒಂದ್ ಹೇಳ್ತೀನಿ ಕೇಳ್ರಿ, ನೀವೆಲ್ಲ ಸಂಘಟನೆ ಒಳಗಡೆ ಇಲ್ದೇ ಇರೋದೇ ನಿಮ್ಗಳಿಗೆ ಈ ಸಮಸ್ಯೆಗಳು. ನೋಡ್ರಿ, ಕಷ್ಟಪಟ್ಟು ದುಡಿತೀರಾ, ಹೌದೌದು ಸರ್. ನಿಮ್ದು ಪರಿಶ್ರಮದ ದುಡ್ಡು ನಿಮ್ ಹತ್ರ ಇರ್ತದೆ. ನೀವ್ ಯಾಕೆ ಏಳ್ಗೆ ಆಗಲ್ಲ, ನೀವ್ ಯಾಕೆ ಜೀವನದಲ್ಲಿ ಉದ್ಧಾರ ಆಗಲ್ಲ ಅಂದ್ರೆ, ದುಡ್ದಿರೋ ದುಡ್ಡನ್ನ ಉಳಿಸ್ಕೊಳಕ್ ಬರಲ್ಲ ಒಂದು, ಮತ್ತೆ ಬದುಕಲ್ಲಿ ಜಾಗೃತೆ ಇಲ್ದೇನೆ ಅದನ್ನ ಹಾಳು ಮಾಡ್ಕೊಳ್ಳೋದ್ರಿಂದ ನೀವುಗಳು ಏಳ್ಗೆ ಆಗಲ್ಲ, ಉದ್ಧಾರನೂ ಆಗಲ್ಲ. ಬರೀ ಇದೇ ಸಮಸ್ಯೆಗಳನ್ನ ಮಾಡ್ಕೊಂಡು ಜೀವನ ಪರ್ಯಂತ ಹಿಂಗೆ ಒದ್ದಾಡ್ಕೊಂಡಿರ್ತೀರಾ. ಇಲ್ಲ ಸರ್, ನಮ್ಮ ಊರ್ಲಿಂದ 5 ಕಿಲೋಮೀಟರ್ ಆದ್ ಸರ್. ಎಲ್ಲಾರ ಇರ್ಲಿ ರೀ, 5 ಕಿಲೋಮೀಟರ್ ಇಲ್ದವ್ರು 500 ಕಿಲೋಮೀಟರ್ ಆಗ್ಲಿ, ಒಂದು ಗಾಡಿನ ನಾವ್ ಇನ್ನೊಬ್ರಿಗೆ ಮಾರ್ತೀವಿ ಅಂದ್ರೆ 2930 ಫಾರಮ್ಗೆ ಸೈನ್ ಹಾಕ್ಸ್ಕೊಬೇಕು. ಸೈನ್ ಹಾಕ್ಸ್ಕೊಂಡು ಸೇಲ್ಸ್ ರೆಸಿಪ್ಟ್, ಡೆಲಿವರಿ ರೆಸಿಪ್ಟ್ಗೆಲ್ಲ ಸೈನ್ ಹಾಕ್ಸ್ಕೊಬೇಕು. ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ಎಲ್ಲ ಬರ್ದು ಅವ್ರ ಹತ್ರ ಸೈನ್ ಹಾಕ್ಸ್ಕೊಂಡು, ನೋಡಪ್ಪ ಬ್ಯಾಲೆನ್ಸ್ ಅಮೌಂಟ್ ಕ್ಲಿಯರ್ ಮಾಡು, ಆಮೇಲೆ 29 ಸೆಟ್ ಫಾರ್ಮ್ ನ ನಿಂಗೆ ಕೊಡ್ತೀನಿ, ಈಗ ಸದ್ಯಕ್ಕೆ ಸೇಲ್ ರೆಸಿಪ್ಟೋ ಇಲ್ಲ ಡೆಲಿವರಿ ರೆಸಿಪ್ಟೋ ಇದು ನೀನ್ ಇಟ್ಕೋ, ಇದು ನಾನು ಇಟ್ಕೊಂತೀನಿ ಅಂತ ಇಟ್ಕೊಬೇಕು. ಆಮೇಲೆ ಯಾವ ವ್ಯಕ್ತಿ ತಗೊಳ್ತಾನೆ, ವ್ಯಕ್ತಿದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಆಮೇಲೆ ಅವನದೇನಾದ್ರು ಇನ್ನೂ ಏನಾದ್ರು ಪ್ರೂಫ್ ಇದ್ರೆ ಸಾಕು, ಇವೆರಡು ಇಟ್ಕೊಂಡ್ರು ಆ ಪ್ರೂಫ್ ಮೇಲೆ ಬರಿಬೇಕು, ಈ ತರ ವಾಹನನ ಇವರು ತಗಂತಿದ್ದಾರೆ, ಇವ್ರಿಗೆ ಇವರು ಟ್ರಾನ್ಸ್ಫರ್ ಮಾಡ್ಕೊಳ್ಳದೆ ಹೋದ್ರೆ ಈ ವೆಹಿಕಲ್ ನ ನಾನು ಒಂದು 2 ತಿಂಗಳು ಕಾಲಾವಕಾಶವರೆಗೂ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಇವ್ರು ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಗಾಡಿಗೆ ನಾನೇ ಖುದ್ದು ವಾಪಸ್ಸು ತಗೊಳ್ತೀನಿ, ಅದಕ್ಕೆ ಯಾವ್ದೇ ಕಾರಣಕ್ಕೂ ಅಮೌಂಟ್ ನಂತೂ ವಾಪಸ್ ಕೊಡೋದಿಲ್ಲ ಅವ್ರಿಗೆ ನಾನು ಅನ್ನೋ ರೀತಿಲಿ ಬರ್ಸಿ, ಇದಕ್ಕೆ ಇವರು ಕೂಡ ಒಪ್ಪಿಗೆಯಿಂದ ಸಹಿ ಹಾಕಿದ್ದಾರೆ, ಸಮ್ಮತಿಸಿದ್ದಾರೆ ಅಂತ ಹೇಳಿ ಅದ್ರ ಬರ್ಸಿ, ಅದ್ರ ಮೇಲೂ ಕೂಡ ಒಂದ್ ಸೈನ್ ತಗೊಬೇಕು. ಅದಕ್ಕೂ ಬರವಲ್ರಿ ಸರ್. ಹೇಳ್ತೀನಿ ಕೇಳ್ರಿ, ಹೇಳ್ಬಿಡ್ತೀನಿ ಕೇಳ್ರಿ. ಈ ತರ ಬರ್ಸ್ಕೊಂಡು ಒಂದ್ ಸೈನ್ ಹಾಕಿ ಸಿಕ್ಕೊಂಡಿದ್ರೆ ಇವಾಗ ಹೋಗಿ ಏನ್ ತಗೊಂಡೋಗಿ ನಿಲ್ಲಿಸ್ಕೊಂಡು ನಿಮ್ಗೆ ದುಡ್ಡು ಕೊಡದೆ ಅವನ ಹೆಸರಿಗೆ ಅವ್ನ್ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋ ಅಂತ ಗೋಜ್ಗೂ ಅವ್ನ ಏನ್ ಹೋಗ್ತಿರಲ್ಲ, ಆಗ ಅವ್ನು ಎಲ್ಲಿ ವಾಸ ಇರ್ತಾನೆ ಅದು ಇರೋಂತ ಜಾಗ ತಿಳ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಾಮನ್ ಆಗಿ ಒಂದು ಕಂಪ್ಲೇಂಟ್ ಕೊಡ್ಬೇಕು. ನೋಡಿ ಸ್ವಾಮಿ, ಈ ತರ ಒಂದು ವ್ಯವಹಾರ ಮಾಡಿದೀವಿ, ಅದೆಲ್ಲ ಬಂದು ಸಿವಿಲ್ ಮ್ಯಾಟ್ರು, ಪೊಲೀಸರು ಇದಕ್ಕೆಲ್ಲ ಜಾಸ್ತಿ ಎಂಟ್ರಿ ಆಗಲ್ಲ, ಸಿವಿಲ್ ಹೋಗಪ್ಪ ಕೋರ್ಟಲ್ಲಿ ಬಗೆಹರಿಸ್ಕೊ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಏನು NCR ಮಾಡ್ಕೊಡ್ಬೇಕು ಅದನ್ನ ಮಾಡ್ಕೊಡ್ತಾರೆ. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ, ನೋಡಿ ಸರ್ ಈ ತರ ಸೇಲ್ ರೆಸಿಪ್ಟೋ ಇಲ್ಲ ಡೆಲಿವರಿ ರೆಸಿಪ್ಟೋ ನನ್ನ ಹತ್ರ ಇದೆ, ಹಿಂಗೆಲ್ಲ ಆಗಿದೆ ಸರ್, ಅವ್ನು ಟ್ರಾನ್ಸ್ಫರ್ ಮಾಡ್ಕೊಂತಿಲ್ಲ, ನಾಳೆ ದಿನ ಆ ಗಾಡಿದು ಡಾಕ್ಯುಮೆಂಟ್ಗಳೆಲ್ಲ ಕರೆಕ್ಟ್ ಆಗಿ ಅವ್ನು ಕಟ್ಟಿಲ್ಲ ಅಂದ್ರೆ, ಗಾಡಿಯಿಂದ ಏನೇ ತೊಂದರೆ ಆಯ್ತು ಅಂದ್ರೆ ಅದಕ್ಕೆ ನಾನು ಹೊಣೆಗಾರಿಕೆ ಆಗ್ಬೇಕಾಗುತ್ತೆ. ಕೋರ್ಟು ಅವಾಗ ಈ ಕತೆಗಳೆಲ್ಲ ಹೇಳಿದ್ರೆ ಕೇಳಲ್ಲ. ದಯವಿಟ್ಟು ಅವನು ಗಾಡಿನ ಟ್ರಾನ್ಸ್ಫರ್ ಮಾಡ್ಕೊಳಕ್ ಹೇಳಿ, ಇಲ್ಲ ನನ್ನ ಗಾಡಿನ ನನಗೆ ಬಿಟ್ಬಿಡಕ್ ಹೇಳಿ ಅಂತ ಹೇಳಿ ಅವ್ರ ಹತ್ರ ಒಂದ್ ಮಾತು ಹೇಳ್ಬೇಕು. ಪೊಲೀಸ್ ಅವರು ಕೇಳೋ ಸೌಜನ್ಯ ಇದ್ರೆ, ನೀನು ನ್ಯಾಯ ಕೊಡ್ಸೋ ತರ ಇತ್ತು ಅಂದ್ರೆ ಫೋನ್ ಮಾಡಿ ಅವ್ನ ಕರೆಸಿ ಇದನ್ನ ಮಾಡ್ಕೊಳಪ್ಪ ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ಹೋಗ ಇವೆಲ್ಲ ಯಾವ ಮ್ಯಾಟ್ರು ಅನ್ಬಿಟ್ಟು ಒಂದು NCR ಮಾಡಿ ಕೊಡ್ತಾರೆ. ಆಗ ನೀವು ಒಬ್ರು ಲಾಯರ್ನ ಇಟ್ಟು NCR ಕಾಪಿ ಇರುತ್ತೆ ಸ್ಟೇಷನ್ಗೆ ಹೋಗಿರೋದಕ್ಕೆ, ಮತ್ತೆ 2930 ಫಾರ್ಮ್ದೆಲ್ಲ ಡೀಟೇಲ್ಸ್ ಇರುತ್ತೆ, ಒಬ್ರು ಲಾಯರ್ನ ಇಟ್ಟು ಅವ್ನ ಮನೆಗೆ ಒಂದು ನೋಟಿಸ್ ಕೊಡ್ಬೇಕು, ಲೀಗಲ್ ನೋಟಿಸ್. ಅವಾಗ ಅವ್ನ್ ಕೋರ್ಟಿಗೆ ಬರ್ತಾನೆ. ಇದೆಲ್ಲ ಪ್ರೊಸೀಜರ್ಗಳು ಇರ್ತವೆ. ಈ ಪ್ರೊಸೀಜರ್ಗಳನ್ನ ನೀವು ಮಾಡ್ಕೊಬೇಕು ಅಂದ್ರೆ ಗಾಡಿ ಮಾರ್ಬೇಕಾದ್ರೆ ನಾನು ಯಾರು ಕೊಡ್ತಿದ್ದೀನಿ, ಅವನ ಹತ್ರ ಏನ್ ಡೀಟೇಲ್ಸ್ ತಗೊಳ್ಬೇಕು, ಇದೆಲ್ಲ ಪ್ರತಿಯೊಂದು ಕೂಡ ನಿಮಗ್ ಗೊತ್ತಿರ್ಬೇಕ್ರಿ ಸರ್. ಸರ್ ಒಂದ್ 8 ದಿನದಾಗ ಮಾಡ್ಸ್ಕೊಂಡ್ಬಿಡ್ತು ಅಂದ್ರ ಸರ್, ನಡಿ ಮಾಡ್ಸಂತಾರ ಅಂತೇಳಿ ಕೊಟ್ಬಿಟ್ಟು ನನ್ಗೆ ಮಾತಿದಾವಲ್ಲ, ಮನುಷ್ಯನ್ ಮಾತು. ಫಸ್ಟ್ ಆಫ್ ಆಲ್ ಮನುಷ್ಯನ ಮೇಲೆ ನನಗೆ ನಂಬಿಕೆ ಇಲ್ಲ, ಮಾತ್ ಮೇಲೂ ನಂಬಿಕೆ ಇಲ್ಲ. ಇದು ಕಲಿಯುಗ. ಕೆಲ್ಸದ ಮೇಲೆ ಮಾತ್ರ ನಂಬಿಕೆ ಇಡ್ಬೇಕು. ಸರ್ ಪೊಲೀಸ್ ಸ್ಟೇಷನ್ ಕರ್ಸಿದ್ದೆ ಸರ್ ಒಂದ್ಸಲ.
ಸರ್ ಮಾಡ್ಸ್ಕೊಂಬಿಡ್ತೀವಿ ಸರ್ ಪೊಲೀಸ್ ಸ್ಟೇಷನ್ಗೆ ಯಾಕೆ ಬಂದ್ರು ಅವರು ನಮ್ಮ ಮರ್ಯಾದೆ ಹೋಗ್ತದೆ ಹಂಗೆ ಹಿಂಗೆ ಅಂತ ಹೇಳ್ಕೇಸಿ ಅವ್ರಿಗೆ ಸಮಾಧಾನ ಮಾಡಿ ಒಂದು 8 ದಿನದಾಗ ಆಯ್ತು, ಈಗ ಮಾಡ್ಕೊಂಡ್ಬಿಟ್ಟು ಆಗಿದ್ದು ಆಗೋಗೈತೆ. ನನ್ನ ಕಡೆಯಿಂದ ನಾನು ಏನ್ ಹೇಳಿದ್ರು ನೀವು ಕೇಳಕ್ ರೆಡಿ ಇಲ್ಲ. ಇವಾಗ ಆಗಿದ್ದು ಆಗೋಗೈತೆ. ನಿಮ್ಮ RTOದಲ್ಲಿ ಹೋಗ್ಬಿಟ್ಟು ಹಾಂ ಸರ್ ನಾನು ಈ ಗಾಡಿನ ಈ ರೇಟ್ಗೆ ಮಾರಿದ್ದೀನಿ ಸರ್, ಈ ರೇಟಿಂದ ಅವ್ನು ತಗೊಂಡಿದ್ದಾನೆ, ತಗೊಂಡಾದ್ಮೇಲೆ ಇವ್ನು ಇವತ್ತವರೆಗೂ ಇಷ್ಟು ವರ್ಷ ಆದ್ರೂ ಇನ್ನೂ ಕೂಡ ಟ್ರಾನ್ಸ್ಫರ್ ಮಾಡ್ಕೊಳ್ಳದೆ ನನ್ನ ಹೆಸರಲ್ಲೇ ಆ ಗಾಡಿ ಇಟ್ಕೊಂಡು ಡಾಕ್ಯುಮೆಂಟ್ಗಳನ್ನು ಕೂಡ ಸರಿಯಾಗಿ ನಿರ್ವಹಣೆ ಮಾಡದೆ ಹಾಂ ಸರ್ ಆತ ಟ್ರಾನ್ಸ್ಫರ್ ಕೂಡ ಮಾಡ್ಕೊಳ್ಳದೆ ಇರೋದ್ರಿಂದ ದಯವಿಟ್ಟು ಈ ಗಾಡಿನ ಬ್ಲಾಕ್ ಲಿಸ್ಟ್ ಮಾಡಿ, ಅಂದ್ರೆ ಕಪ್ಪು ಪಟ್ಟಿಗೆ ಸೇರಿಸಿ. ಹೌದಾ ಸರ್ ಈ ಕಪ್ಪು ಪಟ್ಟಿಗೆ ಸೇರಿಸಿರುವಂತ ವಾಹನ ನಿಮ್ ಬಳಿ ಮತ್ತೆ ಏನಾದ್ರು ಎನ್ಕ್ವೈರಿಗೆ ಬಂದಾಗ ಇದಕ್ಕೆ ಸಂಬಂಧಪಟ್ಟಿರೋರ್ಗೆ ಇದನ್ನ ತೆರವುಗೊಳಿಸ್ಬೇಕು ಅಂದ್ರೆ ಮಾಲೀಕರುಗಳು ತಿಳಿಸಿ ಅವ್ರನ್ನ ಕರ್ಕೊಂಡ್ಬಂದು ಅಂತ ಇದನ್ನ ಬಗೆಹರಿಸ್ಕೊಳ್ಳಿ ಅಂತ ಹೇಳಿ ಅದರಲ್ಲಿ ಬರೆದ್ಬಿಟ್ಟು ಅವ್ರ ಹತ್ರ ಒಂದು ಸೀಲು ಸಿಗ್ನೇಚರ್ ಹಾಕ್ಸ್ಕೊಂಡು ಒಂದು ಅಕ್ಲೈನ್ಮೆಂಟ್ ಇಟ್ಕೊಬೇಕು. ಹೌದು ಸರ್. ಅವಾಗ ಏನಾಗುತ್ತೆ RTOದವ್ರು ಆ ಗಾಡಿನ ಬ್ಲಾಕ್ ಲಿಸ್ಟ್ ಸೇರಿಸ್ತಾರೆ. ಹಾಂ ಸರ್. ಅವಾಗ ಆ ಗಾಡಿಯಿಂದ ಏನೇ ತೊಂದರೆ ಆದ್ರೂ ಇದು ಕೇಸ್ ಆದ್ರೂ ಕೋರ್ಟ್ಗೆ ಹೋದಾಗ ನೋಡಿ ಸರ್ ನಾನು ಇಂಥ ಪ್ರೊಸೀಜರ್ಗಳೆಲ್ಲ ಮಾಡ್ಕೊಂಡಿದ್ದೀನಿ, ಇಷ್ಟಿದ್ರೂ ಕೂಡ ಈತ ಕೈಗೆ ಸಿಗದೆ ಬಾಯಿಗೆ ಸಿಗದೆ ಹಿಂಗೆ ಗಾಡಿ ಎತ್ಕೊಂಡು ನನ್ಗೆ ಈ ಕೆಲಸ ಮಾಡ್ಕೊಟ್ಟಿದ್ದಾನೆ ಅಂತ ಹೇಳಿದಾಗ ಅವಾಗ ನಿಮ್ ಮೇಲೆ ಎಲ್ಲೋ ಒಂದ್ ಕಡೆ ಸರಿಯಾಗಿ ರೂಲ್ಸ್ ಫಾಲೋ ಮಾಡಿದಾನೆ, ಅವ್ನ್ ಬೇಜವಾಬ್ದಾರಿಯಿಂದ ಈ ಕೆಲಸ ಮಾಡಿದಾನೆ ಅಂತ ಅವನ ಮೇಲೆ ಕ್ರಮ ತಗೊಳ್ಳೋ ಅಂತ ಕೆಲಸ ಮಾಡುತ್ತೆ. ಇದು ಬಿಟ್ರೆ ನೀವ್ ಇನ್ನೇನು ಮಾಡಕ್ ಆಗಲ್ಲ ಸರ್. ಒಂದೇದು ಸರ್ ಹೆಂಗ ಸರ್ ಅವರು ಸ್ವಲ್ಪ ನಾವು ಜಗಳ ಆಡೋರಲ್ಲ ಸರ್, ಏನೋ ನಮ್ಮ ಮನೆಗೆ ರೊಕ್ಕ ಕೇಳಕ್ ಹೋದ್ರೆ ಮನೆಗೆ ಬಂದ್ಬಿಡ್ತಾರೆ ಸರ್ 5-6 ಮಂದಿ. 5-6 ಮಂದಿ ಮನೆಗ್ ಬಂದ್ಬಿಡ್ತಾರೆ ಏನೋ ಮಾಡ್ಬಿಡ್ತಾರೆ ಅನ್ನೋದಕ್ಕೆ ಇದು ಹಿಂದಿನ ಕಾಲ ಅಲ್ಲ. ಇವತ್ತು ಬದಲಾವಣೆ ಆಗಿದೆ. ಆ ಬದಲಾವಣೆಗೆ ತಕ್ಕಂತೆ ನೀವಿಲ್ದೇ ಇರೋದೇ ದೊಡ್ಡ ದುರ್ದೈವ. ಅದಕ್ಕೆ ನಾವೇನು ಮಾಡಕ್ಕಾಗಲ್ಲ, ಬದಲಾಗ್ಬೇಕು ನೀವೂನು. ಹೌದೌದು ಸರ್. 4-5 ಜನ ಬಂದ್ಬಿಡ್ತಾರೆ ಅಂದ್ರೆ ಏನ್ ದೊಡ್ಡ ಪಾಳ್ಯಗಾರನ್ರಿ ಅವರು? ಹಂಗೆ ಯಾರು ಸರ್ ಇಲ್ಲಿ ಅವರು ನಾವು ಹೇಳ್ಬೋದು ಸರ್. ಅಲ್ಲ ಏನಾರು ಇರ್ಲಿ, ಅವನೇನ್ ದೊಡ್ಡ ಪಾಳ್ಯಗಾರನ? 4-5 ಜನ ಏನ್ 4-5 ಜನ ಒಂದ್ ಹೇಳ್ತೀನಿ ಕೇಳ್ರಿ, ಒಬ್ಬ ಮನುಷ್ಯನ್ಗೆ ಈಗ ನೀವ್ ಒಬ್ಬ ಮನುಷ್ಯ ನಿಮ್ಮಿಂದ ಸಮಸ್ಯೆ ಆಗಿದ್ಯೋ ಇಲ್ಲ ಅವನಿಂದ ನಿಮಗ್ ಸಮಸ್ಯೆ ಆಗಿದ್ಯೋ, ಒಬ್ಬನ್ಗೊಬ್ಬ ಎದುರುಗಡೆ ನಿಂತು ಕೌಂಟರ್ ಕೊಡ್ತಾನಲ್ಲ, ಅವನು ಅಪ್ಪನ್ ಹುಟ್ಟಿದ ಮಗ ಗಂಡಸು ಅಂದ್ರೆ ಅವನ ಜೊತೆಗೆ 4 ಜನನ್ ಕರ್ಕೊಂಬಂದ್ ಬಿಲ್ಡಪ್ ಕೊಡ್ತಾನಲ್ಲ, ಅವನು ಗಾಂಡು ಸೆಡೆ ನನ್ ಮಗ ಅಂತ. ಇಂತ ಸೆಡೆಗಳಿಗೆ ಎದುರ್ಕೊಂಬಿಟ್ರೆ ಬದುಕಕ್ಕಾಗ್ತದೇನ್ರಿ ಜೀವನದಲ್ಲಿ? ಏನೇ ಇದ್ರು ನನ್ ತಪ್ಪ ನಿನ್ ತಪ್ಪ 1 to 1 ನಿಂತ್ಕೊಂಡ್ ಫೇಸ್ ಟಕ್ಕಾರ್ ಕೊಡ್ಬೇಕಿಲ್ಲ. ಹೊಡಿತೀಯ ನೀನ್ ಹೊಡಿತೀಯಲ್ಲ ನಾನ್ ಹೊಡಿತೀಯ, ನಮ್ಮಮ್ಮನ ಎದೆಯಾರು ಗಟ್ಟಿ ಇದ್ರೆ ನಾನ್ ಹೊಡಿತೀನಿ ಮಗನೇ ಇಲ್ಲ ನೀನ್ ಹೊಡಿತೀಯ ಅಂತ ಹಿಂಗ್ ನಿಂತ್ಕೊಳ್ಳೋನ್ನ ಗಂಡಸು ಅಂತಾರೆ. ನಾನ್ ಜೊತೆಗೆ 4 ಜನ ಕರ್ಕೊಂಡ್ ಬಂದ್ಬಿಟ್ಟು ಒಬ್ಬನ್ ಎದುರಿಸ್ತೀನಿ ಅಂದ್ರೆ ಅವ್ನ್ ಚುತ್ಯ ನನ್ ಮಗ ಅಂತಾರೆ. ಅವ್ನ ಯಾರು 4 ಜನ ಕರ್ಕೊಂಬತ್ತಾನೆ ಅಂತ ಎದ್ರಕಂತೀರಲ್ರಿ, ಹೋಗ್ರಿ ಸ್ಟೇಷನ್ ಕಂಪ್ಲೇಂಟ್ ಕೊಡ್ರಿ, ಹಿಂಗ್ ನಮ್ ಮನೆ ಬಾಗ್ಲಿಗೆ 4 ಜನ ಕರ್ಕೊಂಬಂದ್ ಗಲಾಟೆ ಮಾಡ್ತಿದ್ದಾನೆ ಸರ್ ಅಂತ. ಹೋಗಿದ್ದೀವಿ ಸರ್ ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂದ್ರೆ ಹೋಗಿ SP ಅವ್ರ ಹತ್ರಕ್ಕೆ ಹೋಗಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ತರ ಆಗ್ತಿದೆ ಅಂತ ಹೇಳಿದ್ರು ಕ್ರಮ ತಗಂತಿಲ್ಲ ಅಂತ. ಹೌದೌದು ಸರ್. ಹೌದು ಸರ್. ನೀವ್ ಆ ಕೆಲಸ ಮಾಡದೆ ನಿಮ್ ಪಾಡ್ ನೀವು ಸುಮ್ನೆ ಇದ್ರೆ ಬರ್ತಾರೆ 4 ಜನ ಅಲ್ಲ 8 ಜನ ಕರ್ಕೊಂಬತ್ತಾನೆ ಹೇಳಿ ನನ್ ಮಗ ಅವನು. ಹೌದು ಸರ್. ಹೋಗಿ ಅಷ್ಟೇ RTOಗೆ ಹೋಗಿ ಬ್ಲಾಕ್ ಲಿಸ್ಟ್ ಮಾಡ್ಸಾಕಿ, ಅದ್ ಬಿಟ್ರೆ ಇನ್ನೇನು ಮಾಡಕ್ ಆಗಲ್ಲ. ಹಿಂಗೆಲ್ಲ ಈಗ ನೋಡ್ರಿ ಒಂದ್ ಹೇಳ್ತೀನಿ, ನೀವೆಲ್ಲ ಓವರ್ ಆಲ್ ಎಂಟೈರ್ ಕರ್ನಾಟಕದಲ್ಲಿರೋ ಅಂತ ನೀವು ಡ್ರೈವರ್ಸ್ ಅನುಕೂಲ ಅಂತ ಏನಿದೀರಾ, ನೀವ್ ಏನಾರ ಗಾಡಿ ಓಡಿಸ್ಕೊಳ್ಳಿ. ನೀವು ಸಂಘಟನೆಲಿದ್ದು ಪ್ರತಿಯೊಂದು ಕೇಳಿ ತಿಳ್ಕೊಂಡು ಮುಂದುವರೆದ್ರೆ ನಿಮ್ಗೆ ಒಳ್ಳೇದು. ಹಿಂಗೆ ಪ್ರತಿದಿನ ನನ್ಗೆ ಆ ಸಮಸ್ಯೆ ಈ ಸಮಸ್ಯೆ ಅಂತ ಹೇಳ್ತಾ ಇದ್ರೆ ಮನುಷ್ಯನ ಜೀವನ ಯಾವತ್ತೂ ಗ್ಯಾರಂಟಿ ಇರಲ್ಲ. ಅರ್ಧ ಗಂಟೆಗೆ ನಾವಿರ್ತೀವೋ ಇರಲ್ವೋ ಅದೇ ಲೈಫು ಅಲ್ವಾ? ಹಿಂಗಿದ್ಮೇಲೆ ಸಾಯೋವರ್ಗುನು ಕೂಡ ಇನ್ನೊಬ್ರು ಸಮಸ್ಯೆ ಕೇಳ್ಕೊಂಡೆ ಬಗೆಹರಿಸಕ್ಕಾಗಲ್ಲ. ನಿಮ್ ಸಮಸ್ಯೆ ಬಗೆಹರಿಬೇಕು ಅಂದ್ರೆ ನೀವು ಒಗ್ಗಟ್ಟಾಗ್ಬೇಕು. ಒಗ್ಗಟ್ಟಾಗೋದಕ್ಕೆ ಏನ್ ವೇದಿಕೆ ಇರ್ತದ ಆ ವೇದಿಕೆ ಒಳಗಡೆ ಇರ್ಬೇಕು. ಗಾಡಿ ತಗೊಂತಿರೋ ಗಾಡಿ ಮಾರ್ತಿರೋ ಇನ್ನೊಂದೈತೋ ಮತ್ತೊಂದೈತೋ. ಈಗ ನೋಡಿ ನೆನ್ನೆ ನಮ್ ಗ್ರೂಪ್ ಅಲ್ಲಿ ಯಾವನೋ ಏರ್ಪೋರ್ಟ್ಗೆ ಕರ್ಸ್ಕೊಂಡು ಹೊಡೆದ ಡ್ರೈವರ್ಗೆ. ಇವು ಅದಲ್ಲ, ಯಾವ ಗ್ರೂಪ್ ಅಲ್ಲೂ ಬಂದಿಲ್ಲ. ನೆನ್ನೆ ನಡೆದಿರೋ ಇನ್ಸಿಡೆಂಟ್ ನಾವೆಲ್ಲೂ ಹಾಕಕ್ಕೂ ಹೋಗಿಲ್ಲ. ಅವನ್ನ ಕರ್ಕೊಂಡೋಗಿ ಸ್ಟೇಷನ್ ಅಲ್ಲಿ ಕುಂಡ್ರಿಸಿ ಪೊಲೀಸರು ಪಾಪ FIR ಮಾಡ್ತೀವಿ ಅಂದ್ರು. ಅವ್ರು ಏನಾದ್ರು ಮಾಡಲ್ಲ ಹಂಗೆ ಹಿಂಗೆ ಅವ್ನೇನೋ ಯಾರ ಕಡೆಯಿಂದ ಫೋನ್ ಹಾಕ್ಸಿ ಅಲ್ಲೇನಾದ್ರು ಸೀನ್ ಕ್ರಿಯೇಟ್ ಮಾಡಿದ್ರೆ ಅಲ್ಲಿ ನಾವು ಎಲ್ಲಿ ಸೇರ್ಬೇಕಾಗಿತ್ತು ಅಲ್ಲಿ ಸೇರಿ ಎಲ್ಲೆಲ್ಲಿ ಸುದ್ದಿ ಸ್ಪ್ರೆಡ್ ಆಗ್ಬೇಕಾಗಿತ್ತೋ ಮಾಡ್ತಿದ್ದೋ. ಪೊಲೀಸವ್ರಿಗೆ ಇರೋ ವಿಷಯ ಹೇಳ್ದೋ ಅವ್ನ ಮೇಲೆ ಕ್ರಮ ತಗೊಳ್ತೀವಿ, ನೀವು ಕೊಡಿ ಕಂಪ್ಲೇಂಟ್ ಕೊಡಿ FIR ಮಾಡಕ ಮಾಡ್ತೀವಿ ಅಂತ. ಆಮೇಲೆ ಅವ್ನ ಪರಿಸ್ಥಿತಿಗಳು ಎಲ್ಲ ನೋಡಿ ಆಮೇಲೆ ಅವ್ನಿಗೆ ಏನ್ ನ್ಯಾಯ ಕೊಡ್ಸ್ಕೊಡ್ಬೇಕಾಗಿತ್ತೋ ಅವ್ನಿಗೆ ಆರ್ಥಿಕವಾಗಿ ನ್ಯಾಯ ಕೊಡ್ಸ್ಕೊಡುವಂತ ಕೆಲಸ ಅಲ್ಲಿ ಆಗೈತೆ ನಿನ್ನೆ. ಅದು ನಾವೆಲ್ಲೂ ಕೂಡ ಹಾಕಕ್ ಹೋಗಿಲ್ಲ, ಸೋಷಿಯಲ್ ಮೀಡಿಯಾದಲ್ಲೂ ಹಾಕಿ. ನಮ್ ಸಂಘಟನೆ ಗ್ರೂಪ್ ಅಲ್ಲಿ ಅದೆಲ್ಲ ನಡೆದಿದಾವೆ. ಹಂಗೆ ಅಂತದ್ ಎಷ್ಟೋ ನಡೀತಾ ಇರ್ತವೆ, ಅವನ್ನೆಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಂಗ್ ಕೂತ್ಕೊಳ್ಳಲ್ಲ. ಕೆಲವೊಂದ್ ಮಾತ್ರ ಹಾಕ್ತಿವಿ. ಯಾಕೆ ಅಂದ್ರೆ ಗೊತ್ತಾಗ್ಬೇಕಲ್ಲ, ಕೆಲವು ದಡ್ಡನ ಮಕ್ಳು ಇವು ಗೊತ್ತಿರಲ್ಲ, ಅಲ್ಲಿ ಬಂದ್ ಕಾಮೆಂಟ್ ಗಳು ಹಾಕ್ತಾರೆ. ಅರ್ಥ ಮಾಡ್ಕೊಳ್ಬೇಕು ಇದನ್ನ ಯಾಕೆ ಮಾತಾಡಿಲ್ಲ ಹಾಕ್ತಿದಾರೆ, ಇದನ್ನ ಕೇಳ್ಕೊಂಡ್ಮೇಲೆ ನಾವೆಲ್ಲಿರ್ಬೇಕು ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಳ್ಬೇಕು.
ಸರ್ ಈಗ ನಮ್ಮ ಸಂಘಟನೆ ಬರ್ಬೇಕಾದ್ರೆ ಏನು ಮಾಡ್ಬೇಕು ಸರ್? ಏನು ಮಾಡ್ಬೇಡ, ಆರಾಮಾಗಿ ವಾಟ್ಸಾಪ್ ಅಂತೂ ನಮ್ದು ಗ್ರೂಪ್ ಇಲ್ಲ, ನಾವು ಹೌದು ಸರ್. ಬಳಸ್ತದೆ ಟೆಲಿಗ್ರಾಮ್ ಗ್ರೂಪ್. ಹಾಂ ಸರ್. ಅದರಲ್ಲಿ ಇರಬೇಕು ಅಂದ್ರೆ ಅವ್ರ ಮೆಂಬರ್ ಆಗಿರ್ಲೇಬೇಕು. ಹೌದಾ ಸರ್? ನೀವು ನಂಗೆ ಟೆಲಿಗ್ರಾಮ್ ಅಲ್ಲಿ ಈ ನಂಬರ್ನ ಸೇವ್ ಮಾಡ್ಕೊಂಡು ಹಾಂ ಸರ್. ನನಗೆ ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ, ಸರ್ ಸಂಘಟನೆಗೆ ಸೇರ್ಕೊಳ್ಬೇಕು ಅಂತ. ಹಾಂ ನಿಮ್ಗೆ ಸರ್. ಅದ್ರಲ್ಲಿ ರಿಪ್ಲೈ ಬರುತ್ತೆ, ಅದ್ರ ಪ್ರಕಾರದಲ್ಲಿ ಸಂಘಟನೆ ಗ್ರೂಪ್ ಅಲ್ಲಿ ಇರಿ. ಹಾಂ ಆಮೇಲೆ ಸರ್. ನಾನು ಹೇಳಲ್ಲ, ನಿಮ್ಗೆ ಅರ್ಥ ಆಗ್ತದೆ. ಆಮೇಲೆ ಏನೇ ಸರಿ. ಡೌಟ್ ಇದ್ರೂ ಗ್ರೂಪ್ ಅಲ್ಲೇ ಕೇಳಿ. ಸರಿ ಸರ್. ಸರಿ ಓಕೆ. ಸರಿ ಥ್ಯಾಂಕ್ಸ್ ಸರ್.